ನನ್ನ ಹೆಸರು ಭಗವಾನ್. ನಾನು ನಿನ್ನ ಭಕ್ತ ಸ್ವಾಮಿ. 15 ಜನಕ್ಕೆ ಸಹಾಯ ಆಗೋ ಥರ ಆಪತ್ತಿನಲ್ಲಿರೋರ್ನ ಕೈ ಹಿಡಿದು ಕಾಪಾಡು ಸ್ವಾಮಿ. ನಾನು ನಿನ್ನ ಹತ್ರ ಕೋರ್ಕೊಳ್ಳೋದು ಇದು ಒಂದೇನೆ. ನಮಸ್ಕಾರ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಇವೆಲ್ಲ ನನಗೆ ಯಾಕೆ? ಇವೆಲ್ಲ ಯಾರು ಅರೇಂಜ್ ಮಾಡಿರೋದು? ಏನ್ ತಮ್ಮ ನೀನು? ಏನೋ ನಾನು ಹುಟ್ಟಿದ್ದೀನ ಅಂತ ಫ್ಲೆಕ್ಸ್ ಎಲ್ಲ ಹಾಕಿದಿರ ಸರಿ. ಎಷ್ಟೋ ಜನ ಅನಾಥ ಮಕ್ಕಳು ನನ್ನ ಕಣ್ಣೆದುರುಗಡೆ ಇದ್ದಾರೆ. ಅವ್ರ ಮುಂದೆ ನಾನು ಹುಟ್ಟಿದಬ್ಬ ಆಚರಿಸ್ಕೊಂಡ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಿಜಾನೇಣ. ದಿಕ್ಕು ದೆಸೆ ಇಲ್ದಿರೋ ಮಕ್ಕಳಿಗೋಸ್ಕರನೇ ನಾನು ಅನಾಥಾಶ್ರಮ ನಡೆಸ್ತಾ ಇದ್ದೀನಿ. ಎಷ್ಟು ಖರ್ಚು ಮಾಡಿದೀರಾ? ಖರ್ಚು ಮಾಡಿರೋ ದುಡ್ಡೆಲ್ಲ ನಮ್ಮ ಆಶ್ರಮ ಕೊಟ್ಟಿದ್ರೆ ಮಕ್ಕಳು ಹೊಟ್ಟೆ ತುಂಬಾ 3 ಹೊತ್ತು ಊಟ ಮಾಡ್ತಿದ್ರಲ್ವಾ? ಹ್ಯಾಪಿ ಬರ್ಡೇ ಸರ್. ಅರ್ರೆ ಯಾಕೆ ಸ್ವಾಮಿ ನೀವು ಕೂಡ? ನಿಮ್ಗಿಂತ ನನ್ಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಸರ್. ಹಾಗಲ್ಲ, ನಾವು ಪ್ರಜಾ ಸೇವಕರು. ಹೌದು ಸರ್. ಪ್ರತಿ ನಿಮಿಷನೂ ಕೂಡ ಅವ್ರಿಗೋಸ್ಕರ ಕೆಲಸ ಮಾಡ್ತಾನೆ ಇರ್ಬೇಕು. ಸರಿ ಸರ್. ಅಷ್ಟಕ್ಕೂ ಪರ್ಸನಲ್ ಏನು ಇಟ್ಕೋಬಾರ್ದು. ಹೋಗ್ಲಿ ಬಿಡಿ. ಬಂದಿದ್ದಕ್ಕೆ Thank you, sir. ತುಂಬಾ Thank you very ಥ್ಯಾಂಕ್ಸ್. ನಮಸ್ಕಾರ ಕಣಪ್ಪ. ನಮಸ್ಕಾರ ನನಗೆ ಯಾಕೆ ಮಾಡ್ತಿದ್ದೀರಮ್ಮ? ಹೇಳಿ, ನಿಮ್ಗೇನ್ ಕಷ್ಟ ಬಂದಿದೆ? ಇವಳು ನನ್ ಮೊಮ್ಮಗಳಪ್ಪ. ಇವ್ರ ಅಪ್ಪ ಅಮ್ಮ ಇವಳು ಚಿಕ್ಕವಳಿದಾಗ್ಲೇ ಸತ್ತೋಗ್ಬಿಟ್ರು. ಇವಳನ್ ಚೆನ್ನಾಗಿ ಓದಿಸ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ ಈ ಸ್ವಲ್ಪ ದುಡ್ಡಲ್ಲಿ ಇವಳನ್ನ ಓದ್ಸಕ್ ಆಗಲ್ಲ. ದಯವಿಟ್ಟು ನೀವೇ ಇವಳನ್ನ ದೊಡ್ಡ ಮನುಷ್ಯಳನ್ನಾಗಿ ಮಾಡ್ಬೇಕಪ್ಪ. ಈ ದುಡ್ಡು ನಿಮ್ಮ ಹತ್ರನೇ ಇರ್ಲಿ ಅಮ್ಮ. ಮುಂದೆ ಮದ್ವೆಗೆ ಯೂಸ್ ಆಗುತ್ತೆ. ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಹುಡುಗರು ದೊಡ್ಡ ದೊಡ್ಡ ಜನ ಆಗಿದ್ದಾರೆ. ಈ ಮಗಳು ನನ್ ಜೊತೆನೆ ಇರ್ಲಿ. ಬಾ ಅಮ್ಮ. ಏನ್ ಹೆಸರು ಹೇಳಿದ್ರಿ? ಗೌರಿ. ಗೌರಿ ಅಂದ್ರೆ ಸಾಕ್ಷಾತ್ ತಾಯಿ ಹೆಸರು. ನಿಮ್ಮ ಅಜ್ಜಿಯ ಹೆಸರು ಉಳಿಸ್ಬೇಕು, ಸರಿನಾ? ಏನಪ್ಪ, ನನ್ ಮೊಮ್ಮಗಳು ನಿಮ್ ಜೊತೆಲಿ ಇದ್ರೆ ತಾಯಿ ಮಡಿಲಲ್ಲಿದ್ದಂಗಪ್ಪ. ನಮಸ್ಕಾರ ಅಯ್ಯವ್ರೆ. ನಾಳೆ ಸಿಗೋಣ ಬಿಡಿ. ಸ್ವಾಮಿ, ಏನಮ್ಮ, ಏನಾದ್ರೂ ದುಡ್ಡು ಬೇಕಿತ್ತ? ನನ್ ಮೊಮ್ಮಗಳು ಗೌರಿ ಕಾಣಿಸ್ತಾ ಇಲ್ಲಪ್ಪ. ಪೊಲೀಸರಿಗೆ ಹೇಳಿದ್ರೆ ಅವ್ರ ತಲೆನೇ ಕೆಡಿಸ್ಕೊತಾ ಇಲ್ಲ. ಗೌರಿ ಕಾಣಿಸ್ತಾ ಇಲ್ವಾ? ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಎಸ್ಐ, ನಮ್ಮ ಅನಾಥಾಶ್ರಮದಲ್ಲಿ ಗೌರಿ ಅನ್ನೋಳು ಕಾಣಿಸ್ತಾ ಇಲ್ವಂತೆ. ಅವಳು ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡ್ ಬರ್ಲೇಬೇಕು. ಹೇಳಿದ ಅರ್ಥ ಆಯ್ತಾ? SP ಹತ್ರನೇ ಮಾತಾಡ್ಲಾ? ಹಾ ಸರಿ. ನೀನ್ ಅಳ್ಬೇಡಮ್ಮ, ಮಾತಾಡಿದೀನಿ ತಾನೆ. ನೀನ್ ಗೌರಿ ಖಂಡಿತವಾಗ್ಲೂ ಬರ್ತಾಳೆ. ಒಂದ್ ನಿಮಿಷ. ಈ ದುಡ್ಡು ಇಟ್ಕೊಮ್ಮ, ಖರ್ಚಿಗೆ ಏನಾದ್ರೂ ಬೇಕಾಗುತ್ತೆ. ನಾನು ಹೊರಗಡೆ ಹೋಗ್ಬರ್ತೀನಿ, ನೀ ಹೊರಡು. ಗಾಡಿ ತೆಗಿಯ. ಅಮ್ಮ, ಗೀತಾ ಎಲ್ಲಿದ್ಯಮ್ಮ? ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಬರ್ತೀಯಾ? ನರೇಶ್ಗೆ ತುಂಬಾ ಸೀರಿಯಸ್ ಆಗಿದೆಯಂತೆ. ಸಾರಿ ಗೀತಾ, ನರೇಶ್ಗೆ ಆ ದೇವ್ರು ಅನ್ಯಾಯ ಮಾಡ್ಬಿಟ್ಟ. ಅಪ್ಪ ಅಮ್ಮನ ದೂರ ಮಾಡಿ ಅನಾಥ ಮಾಡ್ಬಿಟ್ಟ. ಈಗ ಅವನ ಪ್ರಾಣನೇ ತಗೊಂತಾ ಇದ್ದಾನೆ. ಯಾರಿಗೆ ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಆರ್ಗನ್ಸ್ನ ಡೊನೇಟ್ ಮಾಡಿದ್ರೆ ಅವರಿಂದ ಇನ್ನಷ್ಟು ಜನರ ಜೀವನ ಉಳಿಸ್ಬೋದು. ಈಗ ನರೇಶ್ಗೆ ಆ ಅವಕಾಶ ಇದೆ. ಒಂದ್ಸಲಿ ನೀನು ಯೋಚನೆ ಮಾಡಮ್ಮ. ಇಲ್ಲಿ ಕೇಳಿ. ಏನಪ್ಪಾ, ನೀವು ಬನ್ನಿ ಇಲ್ಲಿ. ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ಇದೇ ಮಗು. ಈ ಮಗುಗೆ ನರೇಶ್ ಹಾರ್ಟ್ ಸೆಟ್ ಆಗತ್ತೆ. ಒಪ್ಕೊಂಡ್ರೆ ಈ ಮಗುನ ಉಳಿಸ್ಬೋದು. ಯೋಚನೆ ಮಾಡು. ನಮ್ಮ ಕುಲ ಅಲ್ದಿರೋರ್ ಮನೇಲಿ ನಾವಂತೊಟ್ಟು ನೀರು ಕೂಡ ಕುಡಿಯಲ್ಲ. ಏಯ್, ಮರ್ಯಾದೆಗೆ ಆಚೆ ಹೋಗ್ತೀರಾ ಇಲ್ಲ ಕತ್ತಿಡೋದು ತಳ್ಬೇಕಾ? ಸರ್, ನೀವು ನಿಮ್ ಕುಲ ಅಲ್ದೇ ಇರೋರ್ ಮನೇಲಿ ನೀರು ಕುಡಿಯಲ್ಲ. ನರೇಶ್ ಒಬ್ಬ ಅನಾಥ. ಎಲ್ ಹುಟ್ಟಿದಾನೋ ಗೊತ್ತಿಲ್ಲ, ಯಾರಗ್ ಹುಟ್ಟಿದಾನೋ ಗೊತ್ತಿಲ್ಲ, ಯಾವ ಕುಲನೋ ಯಾವ ಮತ ಅನ್ನೋದು ಗೊತ್ತಿಲ್ಲ. ಹೀಗಿರುವಾಗ ಅವನ ಹೃದಯ ನಿಮ್ ಮಗು ಬೇಕಾ ಸರ್? ದಯವಿಟ್ಟು ನನ್ ಕ್ಷಮಿಸಮ್ಮ.
ಅಜ್ಞಾನದಿಂದ ಆ ರೀತಿ ಮಾತಾಡ್ಬಿಟ್ಟೆ. ನನ್ನ ಮಗುನ್ ಕಾಪಾಡಿ, ಪ್ಲೀಸ್ ಪ್ಲೀಸ್ ಕಾಪಾಡಿ. ಡಾಕ್ಟರ್, ನೀವಾದ್ರೂ ಅವ್ರಿಗೊಂದು ಮಾತನ್ನ ಹೇಳಿ. ಅವರಿಷ್ಟ. ಆವತ್ತು ನಾನು ನಿಮ್ಮನ್ನ ಆ ರೀತಿ ಕಳ್ಸಿದ್ದು ನನ್ನ ತಪ್ಪೆ. ನನ್ನ ಮಗುನ ಉಳಿಸಿ ಮೇಡಮ್, ಪ್ಲೀಸ್ ಮೇಡಮ್, ನನ್ನ ಮಗುನ ಉಳಿಸ್ಕೊಡಿ, ಪ್ಲೀಸ್ ಕಾಪಾಡಿ ಮೇಡಮ್. ಹೋಗಣ್ವಾ? ಒಂದು 5 ಮಿನಿಟ್ಸ್ ನೋಡೋಣ. 5 ಮಿನಿಟ್ಸ್ ಅಲ್ಲ, 5 ಡೇಸ್ ವೇಟ್ ಮಾಡಿದ್ರು ಕೂಡ ಯಾರೂ ಬರಲ್ಲ. ಅನಾಥರು ಅಂದ್ರೆ ಎಲ್ರಿಗೂ ಅಸಹ್ಯ ಬಿಟ್ರೆ ಅವ್ರನ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಆಸೆ ಯಾರಿಗೂ ಇಲ್ಲ. ಹೀಗಿರುವಾಗ ಎಷ್ಟೇ ಪ್ರಯತ್ನ ಪಟ್ರು ವೇಸ್ಟ್. ವಲ್ಲಿ, ನಾವೇ ವೇಸ್ಟ್ ಅನ್ಕೊಂಡ್ರೆ ಇನ್ನವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಾನು ಅದನ್ನೇ ಹೇಳ್ತಿರೋದು. ಬರ್ದೇ ಇರೋರ್ ಬಗ್ಗೆ ಯೋಚಿಸ್ತಾ ಇದ್ರೆ ಜಾಬ್ ಹೋಗುತ್ತೆ, ಹಸ್ಕೊಂಡಿರ್ಬೇಕಾಗತ್ತೆ. ನಾವೆಲ್ರೂ ಹ್ಯಾಪಿ ಆಗಿರ್ಬೇಕು ಅಂದ್ರೆ ನಾವ್ ಜಾಬ್ ಮಾಡ್ಲೇಬೇಕು. ನಡಿ ಹೋಗೋಣ. ಮೇಡಮ್, ಮೇಡಮ್, ಅಮ್ಮ ಅನಾಥಾಶ್ರಮ ಇದೇನಾ? ಹೌದು ಸರ್, ಇದೇ ಅಮ್ಮ ಅನಾಥಾಶ್ರಮ. ಮೊನ್ನೆ ನೀವು ಮಾತಾಡ್ತಿರೋದನ್ನ ನಾವು ಕೇಳಿಸ್ಕೊಂಡ್ವಿ. ಮಕ್ಳಿಲ್ದೇ ಇರೋರು ಅನಾಥ ಮಕ್ಕಳನ್ನ ದತ್ತಕ್ ತಗೊಂಡ್ರೆ ನಮ್ಮ ಅನಾಥಾಶ್ರಮ ಖಾಲಿ ಆಗತ್ತೆ ಅನ್ಕೊಂಡ್ವಿ. ಯಾರೂ ಮುಂದೆ ಬರ್ತಿಲ್ಲ. ಅಮ್ಮ, ನಮಗ್ ಮಕ್ಳು ಹುಟ್ಟೋ ಅವಕಾಶ ಇದ್ರೂ ಕೂಡ ನಿಮ್ ಮಾತನ್ನ ಕೇಳಿದ್ಮೇಲೆ ಒಂದ್ ಅನಾಥ ಮಗುನ ದತ್ತಕ್ ತಗೊಳ್ಬೇಕು ಅಂತ ಬಂದಿದೀವಿ. ನನ್ನ ಹೆಂಡತಿ ಒಂದು ಅನಾಥೆಯಾಗಿ ಎಷ್ಟು ಕಷ್ಟಪಟ್ಟಿದ್ದಾಳೋ ನನಗೆ ಗೊತ್ತು. ನಮಗೆ ಯಾರಾದರೂ ಒಬ್ಬರನ್ನ ದತ್ತಕ್ಕೆ ಕೊಡ್ತೀರಾ? ಏನಮ್ಮ, ನಾವು ಕಣ್ಣಿಲ್ದೇ ಇರೋರು ನಾವು ಮಕ್ಕಳನ್ನ ಹೇಗೆ ಸಾಕ್ತೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅಥವಾ ನಮ್ಮಂಥವ್ರಿಗೆ ಮಕ್ಕಳನ್ನ ದತ್ತಕ್ಕೆ ಕೊಡಲ್ವಾ? ಅಯ್ಯೋ, ಹಾಗಲ್ಲ. ನಿಮ್ಮಂಥ ಒಳ್ಳೆ ಮನ್ಸಿರೋರನ್ನ ನೋಡಿದ್ಮೇಲೆ ಏನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ. ನಿಮ್ ಹಾಗೆ ಎಲ್ರೂ ಯೋಚನೆ ಮಾಡಿದ್ರೆ ಅನಾಥರು ಅನ್ನೋರೇ ಇರಲ್ಲ. ಅವತ್ತು ನಾನು ನಿಮ್ಮನ್ನ ಆ ರೀತಿ ಕಳ್ಸಿದ್ದು ನನ್ನ ತಪ್ಪೆ. ನನ್ನ ಕ್ಷಮಿಸಿ ಮೇಡಮ್. ಇವತ್ತು ನನ್ನ ಮಗು ಜೀವಂತವಾಗಿ ಬದುಕಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ನೀವೇ. ಈಗ ನಮ್ಮ ಫ್ಯಾಮಿಲಿಯವರು ತುಂಬಾ ಸಂತೋಷವಾಗಿದ್ದೀವಿ. ಅದೇ ಸಂತೋಷ ನನ್ನ ತಂಗಿ ಭಾವನ ಕೊಡಿಸ್ಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀವಿ. ನೀವು ನಮಗೆ ಸಹಾಯ ಮಾಡಿದ್ರಿಂದ ನಾವು ಈ ನಿರ್ಣಯ ತಗೊಳ್ಳಿಲ್ಲ. ಅಪ್ಪ ಅಮ್ಮ ಅನ್ಸ್ಕೊಳ್ಳೋದಕ್ಕೆ ನಮ್ಗುಟ್ಟಿರೋ ಮಕ್ಕಳೇ ಆಗ್ಬೇಕಿಲ್ಲ. ಅವರು ನಮ್ಗೆ ಪ್ರೀತಿಯಿಂದ ಅಮ್ಮ ಅಂತ ಕರೆದ್ರೆ ಸಾಕು. ಅದಕ್ಕೆ ದತ್ತು ತಗೊಳ್ಳೋಣ ಅಂತ ಬಂದಿದೀವಿ.